ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಮೂಲದಲ್ಲಿ ಶ್ರೀದತ್ತ, ಶ್ರೀಪಾದವಲ್ಲಭ, ನರಸಿಂಹ ಯತಿವರ, ಶ್ರೀ ಸ್ವಾಮಿ ಸಮರ್ಥ, ಮಾಣಿಕ ಪ್ರಭುವರ, ಶ್ರೀ ಸಾಯಿನಾಥ, ಗಜಾನನ ಅವತಾರ ಎನ್ನ ದತ್ತ ದಿಗಂಬರ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 8ನೇ ಭಾಗ, ಉತ್ತರಕಾಂಡ, ಷಷ್ಠಮ ಸ್ಕಂದ, ಅಪೂರ್ವ ಸಂತ ಶ್ರೀ ಗಜಾನನ ಮಹಾರಾಜರ ಕುರಿತಾದ ಬಾಳಾಪುರದಲ್ಲಿ ಮಹಾರಾಜರ ಪ್ರಸಂಗ ಮತ್ತು ಭಾಸ್ಕರನ ಕೊನೆ ದಿನಗಳು, ಅತ್ತ ಮಹಾರಾಜರು ಹಾಗೂ ಗೋಪಾಲದಾಸರ ಭೇಟಿ, ಅಲ್ಲದೆ ಜವರ್ಯಾನ ಕಥಾಪ್ರಸಂಗವೆಂಬ 8ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಮಹಾರಾಜರು ಹೋದಲ್ಲೆಲ್ಲ ಅವರಿಂದ ಚಮತ್ಕಾರಗಳು ನಡೆಯುತ್ತಿದ್ದವು. ಅವೆಲ್ಲವೂ ಅವರ ಲೋಕ ಕಲ್ಯಾಣ ಕಾರ್ಯ ನಿಮಿತ್ತವೇ ಆಗುತ್ತಿದ್ದವು. ಹೀಗಿರಲು ಅವರೊಮ್ಮೆ ದಾಸನವಮಿಗೆ ಬಾಳಾಪುರಕ್ಕೆ ಹೋಗುವರು. ಅಲ್ಲಿ ಬಾಲಕೃಷ್ಣ ಭುವ, ಬಾಲಕೃಷ್ಣ ಮತ್ತು ಸುಖಲಾಲನು ಮಹಾರಾಜರ ಪರಮಭಕ್ತರಾಗಿದ್ದರು. ಇತ್ತ ಮಹಾರಾಜರೊಂದಿಗೆ ಭಾಸ್ಕರ ಪಾಟೀಲ, ಬಾಳಾಭಾವು, ದಾಸಗನು, ಪೀತಾಂಬರ, ಜಗದೇವ ಹಾಗೂ ದಿಂಡೋಕರ ಇತರರು ಕೂಡ ಮಹಾರಾಜರೊಂದಿಗಿದ್ದರು. ಅಲ್ಲಿ ದಾಸನವಮಿ ಉತ್ಸವವು ಅದ್ಧೂರಿಯಾಗಿ ನಡೆಯಿತು. ಆದರೆ ಅಲ್ಲೊಂದು ವಿಪತ್ತಿಯುಂಟಾಯಿತು. ಅದೇನೆಂದರೆ, ಭಾಸ್ಕರ ಪಾಟೀಲನಿಗೆ ಅಲ್ಲಿ ಹುಚ್ಚು ನಾಯಿ ಕಚ್ಚಿತು. ಅದನ್ನು ಕಂಡ ಎಲ್ಲರೂ ಗಾಬರಿಯಾಗಿ, ಈಗ ಭಾಸ್ಕರನು ಹುಚ್ಚನಾಗುವನು, ಅದಕ್ಕೆ ಯಾರಾದರೂ ವೈದ್ಯರನ್ನು ಕರೆಯಿಸಬೇಕೆಂಬ ಆಲೋಚನೆಯಲ್ಲಿದ್ದರು. ಆಗ ಭಾಸ್ಕರ ಪಾಟೀಲನು, ನನಗಿರುವ ಒಬ್ಬರೇ ಒಬ್ಬ ವೈದ್ಯರೆಂದರೆ ಗಜಾನನ ಮಹಾರಾಜರು, ನನ್ನನ್ನು ಅಲ್ಲಿಗೆ ಕೊಂಡೊಯ್ಯರೆಂದು ನುಡಿಯಲು ಎಲ್ಲರೂ ಸೇರಿ ಅವನನ್ನು ಎತ್ತಿಕೊಂಡು ಮಹಾರಾಜರಲ್ಲಿಗೆ ಕೊಂಡೊಯ್ಯುವರು. ಆಗ ಮಹಾರಾಜರು ಅವನನ್ನು ನೋಡಿ, ಹೇ ಭಾಸ್ಕರ, ನಿನ್ನ ಪುಂಡ ಆಕಳಿನ ಸ್ವಭಾವವೇ ನಿನಗೀಗ ನಾಯಿಯಾಗಿ ಕಚ್ಚಿದೆ, ನಿನಗೀಗ ಸಾವು ಕೂಡ ಸಮೀಪಿಸಿದೆ ಎಂದು ನುಡಿಯಲು ಅಲ್ಲಿರುವ ಗಜಾನನ ಮಹಾರಾಜರ ಭಕ್ತರೆಲ್ಲರೂ ಕೂಡಿ, ಮಹಾರಾಜ, ಭಕ್ತರಕ್ಷಕ, ಭಾಸ್ಕರನು ನಿಮ್ಮ ಪರಮ ಭಕ್ತನು, ಅವನಿಗೆ ಹೀಗಾಗಬಾರದು ಎಂದು ನುಡಿಯಲು ಮಹಾರಾಜರು ನಕ್ಕು ಮೌನ ತಾಳಿದರು. ಸ್ವಲ್ಪ ಹೊತ್ತಿನ ಮೇಲೆ ಮತ್ತೆ ಮೌನದಿಂದ ಎದ್ದ ಮಹಾರಾಜರು ಎಲ್ಲರನ್ನೂ ಕುರಿತು, ಈಗ ಭಾಸ್ಕರನಿಗೆ ಹೆಚ್ಚೆಂದರೆ 2 ತಿಂಗಳು ಮಾತ್ರ ಅವನ ಆಯುಷ್ಯವನ್ನು ಹೆಚ್ಚಿಸಲು ಸಾಧ್ಯ. ಮುಂದೆ ಅವನಿಗೆ ಜನ್ಮ ಮರಣಗಳಿಂದ ಮುಕ್ತಿ ಹೊಂದಿ ಕಾರಣ ವಿಶ್ವ ಪದವಿ ದೊರಕುವಂತೆ ಮಾಡುವೆನು. ಇದು ಸತ್ಯವೆನ್ನಲು ಭಕ್ತರು ಇದಕ್ಕೆಲ್ಲ ಮಹಾರಾಜರ ಇಚ್ಛೆ ಎಂದು ನುಡಿಯುವರು. ನಂತರ ಆ ನಾಯಿ ಕಚ್ಚಿದ ಜಾಗಕ್ಕೆ ಮಹಾರಾಜರು ವಿಭೂತಿ ಹಚ್ಚಲು ಹೇಳುವರು. ಭಕ್ತರು ಹಾಗೆ ಮಾಡಲು ಇದ್ದಕ್ಕಿದ್ದಂತೆ ಅವನ ನೋವು ಕಡಿಮೆಯಾಗಿ ಕ್ರಮೇಣವಾಗಿ ಮುಂದೆ ಕೆಲವು ದಿನಗಳಲ್ಲಿ ಆ ವಿಭೂತಿಯಿಂದ ಅವನ ಗಾಯವು ಕೂಡ ಮಾಯವಾಗುವುದು. ಇತ್ತ 1-2 ದಿನಗಳು ಕಳೆಯಲು ಬಾಳಾಪುರದಿಂದ ಅವರೆಲ್ಲರೂ ಕೂಡಿಕೊಂಡು ಮಹಾರಾಜರೊಂದಿಗೆ ಶೇಗಾವಿಗೆ ಬರುವರು. ಅಲ್ಲಿ ಒಂದು ರಾತ್ರಿ ಭಾಸ್ಕರ ಪಾಟೀಲನು ಗಜಾನನ ಮಹಾರಾಜರ ಪ್ರಮುಖ ಭಕ್ತರನ್ನು ಕರೆದು ಅವರನ್ನು ಕುರಿತು, ಅವರಲ್ಲಿ ಬಂಕಡಲಾಲ, ಹರಿಪಾಟೀಲ, ಮಾರುತಿ, ಚಂದ್ರಭಾನು, ಶ್ರೀಪತರಾವ್ ವಾವಿಕರಿ, ತಾರಾಚಂದ್ ಸಾಹುಕಾರ ಮುಂತಾದವರಿದ್ದರು. ನನ್ನ ಆಯುಷ್ಯವು ಈಗ 2 ತಿಂಗಳಿಗೂ ಕಡಿಮೆಯಿದೆ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ಒಂದು ಇಚ್ಛೆ ಇದೆ. ಅದೇನೆಂದರೆ, ಶೇಗಾವಿನಲ್ಲಿ ಮಹಾರಾಜರ ಭವ್ಯ ಹಾಗೂ ದಿವ್ಯವಾದ ಸ್ಮಾರಕವಾಗಬೇಕು. ಶೇಗಾವಿಯ ಈ ವಜ್ರದ ಬೆಳಕು ವರಹಾಡ ಪ್ರಾಂತದಲ್ಲೆಲ್ಲ ಸದಾಕಾಲವು ಬೆಳಗುತ್ತಲೇ ಇರಬೇಕು. ಆ ಕಾರ್ಯವನ್ನು ನೀವೆಲ್ಲರೂ ಕೂಡಿ ನೆರವೇರಿಸಬೇಕು ಎಂದು ನುಡಿಯಲು ಎಲ್ಲರ ಅಂತರಂಗದ ಕಣ್ಣುಗಳು ತೆರೆದವು. ಎಲ್ಲರೂ ಭಕ್ತಿಯಿಂದ ಅವನ ಮಾತಿಗೆ ಹೋಗೊಡುವರು. ಮಾರನೇ ದಿನ ಭಾಸ್ಕರನ ಸಹಿತವಾಗಿ ಎಲ್ಲ ಭಕ್ತರನ್ನು ಕರೆದುಕೊಂಡು ತ್ರ್ಯಂಬಕೇಶ್ವರ ಜಾತ್ರೆಗೆ ಹೊರಡುವರು. ಅತ್ತ ಭಾಸ್ಕರನಿಗೆ ಎಲ್ಲವೂ ಮಹಾರಾಜರೇ ಆಗಿದ್ದರು. ಆದರೂ ಅವರ ಒತ್ತಾಯದ ಮೇರೆಗೆ ಅವರನ್ನು ಅನುಸರಿಸಿ ನಡೆದನು. ಮುಂದೆ ತ್ರ್ಯಂಬಕೇಶ್ವರ ತಲುಪಿದ ಮೇಲೆ ಮಹಾರಾಜರು ಎಲ್ಲರೊಂದಿಗೆ ಭಾಸ್ಕರನಿಗೆ ಅಲ್ಲಿನ ಗಂಗಾಸ್ನಾನ ಮಾಡಲು ಹೇಳಿದರು. ನಂತರ ಅಲ್ಲಿನ ಜಾಗೃತ ಜ್ಯೋತಿರ್ಲಿಂಗವಾದ ತ್ರ್ಯಂಬಕೇಶ್ವರ ದರ್ಶನ ಮಾಡಿ ಬರಲು ಎಲ್ಲರಿಗೂ ಹೇಳಿ ತಾವು ಅಲ್ಲೇ ಇರುವ ಒಂದು ಔದುಂಬರ ಮರದ ಕೆಳಗೆ ಧ್ಯಾನಮಗ್ನರಾಗುವರು. ಭಕ್ತರೆಲ್ಲರೂ ತ್ರ್ಯಂಬಕೇಶ್ವರನ ದರ್ಶನ ಮಾಡಿ ಹಿಂತಿರುಗಿ ಬರುವರು. ಆದರೆ ಭಾಸ್ಕರನಿಗೆ ಆ ತ್ರ್ಯಂಬಕೇಶ್ವರನ ಜಾಗದಲ್ಲಿ ಮಹಾರಾಜರೇ ಕಾಣುವರು. ನಂತರ ಮಹಾರಾಜರಿಗೆ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ನಂತರ ಭಾಸ್ಕರನು ತ್ರ್ಯಂಬಕೇಶ್ವರನ ಜಾಗದಲ್ಲಿ ತಮ್ಮನ್ನೇ ಕಂಡೆನೆಂದು ನುಡಿಯಲು ಎಲ್ಲರಿಗೂ ಆಶ್ಚರ್ಯವಾಯಿತು. ಆಗ ಮಹಾರಾಜರು ಮಂದಹಾಸ ಬೀರುತ್ತಾ ಎಲ್ಲರಿಗೂ ತ್ರ್ಯಂಬಕೇಶ್ವರ ಕ್ಷೇತ್ರ ಮಹಿಮೆಯನ್ನು ಹೇಳಿದರು. ನಂತರ ಬ್ರಹ್ಮಗಿರಿಯಲ್ಲಿರುವ ಗಹನಿನಾಥ ಕ್ಷೇತ್ರ ಹಾಗೂ ಗೌತಮಿಯ ತಟಾಯುವಿನಲ್ಲಿರುವ ನೀಲಾಂಬಿಕೆಯ ದರ್ಶನ ಮಾಡಿಸಿಕೊಂಡು ಅತ್ತ ಎಲ್ಲರಿಗೂ ನಿವೃತ್ತಿನಾಥನ ಸಮಾಧಿಯ ದರ್ಶನ ಮಾಡಿಸಿಕೊಂಡು ಮುಂದೆ ಪಂಚವಟಿಯ ಕಾಳಾರಾಮನ ಕ್ಷೇತ್ರಕ್ಕೆ ಬರುವರು. ಅಲ್ಲಿನ ಗೋಪಾಲದಾಸ ಮಹಂತನು ಅದೇ ಕಾಳಾರಾಮನ ಮಂದಿರದ ಕಟ್ಟೆಯ ಮೇಲೆ ಚಿಲುಮೆಯನ್ನು ಹಚ್ಚಿಕೊಂಡು ಕುಳಿತಿದ್ದನು. ಅಷ್ಟರಲ್ಲಿ ಅಲ್ಲಿಗೆ ಗಜಾನನ ಮಹಾರಾಜರೊಂದಿಗೆ ಅವರ ಭಕ್ತ ಮಂಡಳಿಯು ಆಗಮಿಸಿದ್ದನ್ನು ಕಂಡ ಗೋಪಾಲದಾಸನು ಬಹಳ ಆನಂದಿತನಾಗುವನು. ಆ ಮಿಲನವು 2 ಅದ್ಭುತ ಶಕ್ತಿಗಳ ಮಿಲನವಾಗಿತ್ತು. ಅವರೀರುವರ ನಡುವೆ ಆಕಾಶ ಭೂಮಿಯ ಮಿಲನವಾದಂತಿತ್ತು.
ಅದು ಅವರ್ಣನೀಯವಾಗಿತ್ತು. ಗೋಪಾಲದಾಸನು ಬಹಳ ಆನಂದಭರಿತನಾಗಿ ಗಜಾನನ ಮಹಾರಾಜರನ್ನು ತೆಂಗಿನಕಾಯಿ ಹಾಗೂ ಕಲ್ಲು ಸಕ್ಕರೆಯಿಂದ ಸತ್ಕರಿಸಿ ಕೃತಾರ್ಥನಾಗುವನು. ಮಹಾರಾಜರು ಆ ಪ್ರಸಾದವನ್ನು ಭಾಸ್ಕರನ ಕೈಯಿಂದ ಎಲ್ಲರಿಗೂ ಹಂಚಿಸಿದರು. ಮುಂದಿನ ಪಯಣದ ನಿಮಿತ್ತ ಗೋಪಾಲದಾಸನಿಂದ ನಿರೂಪವನ್ನು ಹೊಂದಿದ ಮಹಾರಾಜರು ಎಲ್ಲರನ್ನು ಕರೆದುಕೊಂಡು ನಾಶಕದ ಧೂಮಾಳ ವಕೀಲನೆಂಬ ತನ್ನ ಭಕ್ತನಿಗೆ ದರ್ಶನ ನೀಡಿ ಅಲ್ಲಿಂದ ನೇರವಾಗಿ ಶೇಗಾವಿಗೆ ಬರುವರು. ಮುಂದೆ 4-6 ದಿನಗಳು ಕಳೆಯಲು ಮಹಾರಾಜರು ತನ್ನ ಭಕ್ತನಾದ ಯಾಮಸಿಂಗನ ಪ್ರಾರ್ಥನೆ ಮೇರೆಗೆ ಹನುಮಾನ ಜಯಂತಿಯಂದು ಅಡಗಾವಿಗೆ ಹೋಗುವರು. ಅಲ್ಲಿ ಕೆಲವು ದಿವಸ ಕಳೆಯಲು ಅಲ್ಲಿಯೂ ಭಕ್ತರ ವರದಲಿ ಹೆಚ್ಚಾಗುವುದು. ಹೀಗಿರಲು ಮಾರನೇ ದಿನ ಪಂಚಮಿಯು ಬರಲು ಮಹಾರಾಜರು ಭಾಸ್ಕರ ಪಾಟೀಲನನ್ನು ತನ್ನ ಹತ್ತಿರ ಕರೆಯುವರು. ಅಲ್ಲದೆ ಅವನನ್ನು ಕುರಿತು, ಹೇ ಭಾಸ್ಕರ, ನೆನಪಿದೆಯಾ, ಇಂದೇ ನಿನ್ನ ಅಂತಿಮ ದಿನವಾಗಿದೆ. ಆದ್ದರಿಂದ ಈಗ ನೀನು ಪೂರ್ವಭಾವಿಯಾಗಿ ಪದ್ಮಾಸನವನ್ನು ಹಾಕಿಕೊಂಡು ಕುಳಿತುಕೋ. ನಿನ್ನ ಚಿತ್ತವನ್ನು ಸ್ಥಿರಗೊಳಿಸಿ ಭಗವಂತನ ಧ್ಯಾನ ಮಾಡುವವನಾಗು. ನಂತರ ಅಲ್ಲಿರುವ ಭಕ್ತರಿಗೆ ವಿಠಲನ ಭಜನೆ ಮಾಡಲು ಹೇಳುವರು. ಅತ್ತ ಭಜನೆಯು ಜೋರಾಗಿ ನಡೆದಿತ್ತು. ಭಾಸ್ಕರನು ಪದ್ಮಾಸನವನ್ನು ಹಾಕಿ ದೃಷ್ಟಿಯನ್ನು ನಾಸಿಕಾಗ್ರದ ಮೇಲೆ ಸ್ಥಿರಗೊಳಿಸಿದನು. ಇದರಿಂದಾಗಿ ಅವನ ಚಿತ್ತವೃತ್ತಿಗಳು ಅಂತರ್ಲೀನವಾದವು. ಈ ದೃಶ್ಯವನ್ನು ಮಹಾರಾಜರು ದೂರದಿಂದಲೇ ನೋಡುತ್ತಿದ್ದರು. ಹೊರಗೆ ಸೂರ್ಯನು ನೆತ್ತಿಗೇರಲು ಭಾಸ್ಕರನ ಪ್ರಾಣಪಕ್ಷಿಯು ಹಾರಿ ಹೋಗುವುದು. ಅವನ ಸಂಸ್ಕಾರವು ಅಡಗಾವಿಯಿಂದ 1 ಮೈಲಿ ದೂರದಲ್ಲಿರುವ ದ್ವಾರಕೇಶ್ವರದಲ್ಲಿ ನೆರವೇರಿಸುವರು. ಇಂದಿಗೂ ಭಾಸ್ಕರನ ಆ ಸಮಾಧಿ ಸ್ಥಳವು ಒಂದು ಪುಣ್ಯಕ್ಷೇತ್ರವಾಗಿ ಅನೇಕ ಜನರನ್ನು ಆಕರ್ಷಿಸುತ್ತಿದೆ. ಅಲ್ಲಿಂದ ಮಹಾರಾಜರು ನೇರವಾಗಿ ಮತ್ತೆ ಶೇಗಾವಿಗೆ ಬರುವರು. ಅಲ್ಲಿ ನಡೆದ ಮಹಾರಾಜರ ಒಂದು ವಿಚಿತ್ರ ಸಂಗತಿಯು ಈ ರೀತಿ ಎದಿರುತ್ತದೆ. ಅದೆಂತೆಂದರೆ, ಆಗ ಶೇಗಾವಿಯಲ್ಲಿ ಭಯಂಕರ ಬರಗಾಲ ಬೀಳುತ್ತದೆ. ಊರಿನ ಜನರೆಲ್ಲರೂ ಸೇರಿ ಒಂದು ಬಾವಿ ತೋಡುತ್ತಾರೆ. ಒಳಗೆ ಕರಿಕಲ್ಲುಗಳನ್ನು ಒಡೆಯಲು ಸುರಂಗದ ಬತ್ತಿ ಹಚ್ಚುತ್ತಿದ್ದರು. ಕೊನೆಗೊಂದು ದೊಡ್ಡದಾದ ಬಂಡೆಯನ್ನು ಒಡೆಯಲು ಸುರಂಗದ ಬತ್ತಿಯನ್ನು ಹಚ್ಚುವರು. ಆದರೆ ಅದಕ್ಕೆ ಬೆಂಕಿ ತಗುಲದೆ ಆ ಬಂಡೆ ಒಡೆಯಲಿಲ್ಲ. ಅದಕ್ಕಾಗಿ ಯಾರಾದರೂ ಬಾವಿಗಿಳಿದು ಆ ಬತ್ತಿಯನ್ನು ಅಲುಗಾಡಿಸಬೇಕಾಗುವ ಪ್ರಸಂಗ ಬಂದೊದಗುತ್ತದೆ. ಆದರೆ ಆ ಕೆಲಸಕ್ಕೆ ಊರಿನವರು ಕೂಡಿಕೊಂಡು ಆ ಊರಿನ ದಲಿತನಾದ ಜವರಿಯ ಇವನಿಗೆ ಒಪ್ಪಿಸುವರು. ಊರಿನ ಹಿರಿಯರ ಕಟ್ಟಾಜ್ಞೆಯ ಮೇರೆಗೆ ಜವರಿಯನು ಬಾವಿಗಿಳಿಯುತ್ತಾನೆ. ಆದರೆ ಅವನು ಗಜಾನನ ಮಹಾರಾಜರ ಪರಮ ಭಕ್ತನಾಗಿದ್ದನು. ಆದ್ದರಿಂದ ಅವನು ಮಹಾರಾಜರನ್ನು ಭಕ್ತಿಯಿಂದ ನೆನೆದು ಬಾವಿಗಿಳಿದು ಆ ಬತ್ತಿಯನ್ನು ಅಲುಗಾಡಿಸುವನು. ನಂತರ ಗುರುಕೃಪೆಯಿಂದ ಅವನು ಅಲ್ಲೇ ಇರುವ ಸಂದಿಯಲ್ಲಿ ಅಡಗಿ ಕುಳಿತುಕೊಳ್ಳುವನು. ನಂತರ ಸುರಂಗ ಬತ್ತಿ ಹಾರುವುದು. ಅತ್ತ ಒಂದು ಕಲ್ಲು ಬಂಡೆ ಬಂದು ಜವರಿಯಾನಿಗೆ ಹಾನಿಯಾಗದಂತೆ ಅವನ ಮೇಲೆ ಅಡ್ಡಲಾಗಿ ಬೀಳುವುದು. ಇನ್ನೇನು ಜವರಿಯ ಸತ್ತನೆಂದು ಸುರಂಗ ಬತ್ತಿ ಹಾರಿದ ಮೇಲೆ ಕೆಲಸಗಾರರು ಬಾವಿಗಿಳಿದು ಅವನ ಶವವನ್ನು ಹುಡುಕಲಾರಂಭಿಸಿದರು. ಆದರೆ ಜವರಿಯಾನು ಬಂಡೆಯ ಮರೆಯಿಂದ ನನ್ನನ್ನು ಹೊರಗೆ ತೆಗೆಯಿರಿ ಎಂದು ಕೂಗಿಕೊಳ್ಳುವನು. ಆ ಕೆಲಸಗಾರರು ಅವನಿಗೆ ಅಡ್ಡಲಾಗಿ ಬಿದ್ದಿದ್ದ ಬಂಡೆಯನ್ನು ಸರಿಸಿ ಅವನನ್ನು ಸುರಕ್ಷಿತವಾಗಿ ಮೇಲಕ್ಕೆತ್ತಿಕೊಂಡು ಬರುವರು. ಆಗ ಅವನು ನೇರವಾಗಿ ಮಹಾರಾಜರಿರುವಲ್ಲಿಗೆ ಓಡಿ ಹೋಗಿ ಅವರ ಪಾದಕ್ಕೆರಗಿದನು. ಮಹಾರಾಜರು ಅವನ ತಲೆಯ ಮೇಲೆ ಕೈಯಾಡಿಸುತ್ತಾ, ಹೇ ಜವರಿಯ, ಮುಂದೆ ಇಂಥ ಕೆಲಸಕ್ಕೆ ಕೈ ಹಾಕುವ ಸಾಹಸ ಮಾಡಬೇಡ ಎಂದು ಬುದ್ಧಿವಾದ ಹೇಳಿ ಕಳುಹಿಸಿಕೊಟ್ಟರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಯಿತು. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.